ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಕೋಡಿನಾಗೇನಹಳ್ಳಿಯ ಫಾರೆಸ್ಟ್ನಲ್ಲಿ ಕೆಲ ಪಾಪಿಗಳು ಕಾಡು ಹಂದಿ ಬೇಟೆಯಾಡಿ ಮಾಂಸವನ್ನು 1 ಕೆಜಿ 2 ಕೆಜಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿಕೊಂಡು ಸುಮಾರು 70 ಕೆಜಿ ಮಾಂಸವನ್ನು ಅಪಾಚಿ ಬೈಕ್ನಲ್ಲಿ ಸಾಗಿಸುವ ವೇಳೆ ಗುಬ್ಬಿ ವಲಯ ಅರಣ್ಯಾಧಿಕಾರಿಗಳ ಸಿಬ್ಬಂದಿ ವರ್ಗ ಗ್ರಾಮಸ್ಥರ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಹಂದಿ ಬೇಟೆ ಮಾಡಿದ್ದ ಪ್ರದೀಪ್ ಕುಮಾರ್ ಎಂಬುವವರನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು 2 ತಪ್ಪಿಸಿಕೊಂಡಿದ್ದಾರೆ. ಅವರನ್ನು ಕೂಡಲೇ ಬಂಧಿಸುವುದಾಗಿ ಅರಣ್ಯಾಧಿಕಾರಿ ಸತೀಶ್ ಚಂದ್ರು ತಿಳಿಸಿದರು. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಕೋಡಿನಾಗೇನಹಳ್ಳಿ ವಿಲೇಜಲ್ಲಿ ಈ ರೀತಿ 9 ಹಂದಿಗಳನ್ನು ಬೇಟೆಯಾಡಿಬಿಟ್ಟು ಅದರಿಂದ ಮಾಂಸವನ್ನು ಪರಿವರ್ತನೆ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಬಂತು. ಸೊ ಮಾಹಿತಿ ಆಧಾರದ ಮೇಲೆ ನಾನು ನಮ್ಮ ಉಪವಲಯಾಧಿಕಾರಿ ಮತ್ತು ನಮ್ಮ ಫಾರೆಸ್ಟ್ರಿಗೆ ನೀವು ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ಏನಾಗುತ್ತೆ ನೋಡ್ಕೊಂಬನ್ನಿ ಅಂತ ಹೇಳಿದ ತಕ್ಷಣವೇ ಅವರು ಅಲ್ಲಿ ಸ್ಪಾಟ್ಗೆ ಹೋಗಿದ್ರು. ಅಲ್ಲಿ ಸ್ಪಾಟ್ಗೆ ಹೋದಾಗ ಅವರು ಇದನ್ನು ಮಾಡ್ತಾಯಿದ್ರು, ಮಾಂಸವನ್ನು ಕಾಡು ಹಂದಿ ಏನು ಹೊಡ್ಕೊಂಬಂದಿದ್ರು ಅದನ್ನೆಲ್ಲ ಸುಟ್ಟುಬಿಟ್ಟು ಅದೆಲ್ಲ ಮಾಂಸ ಎಲ್ಲ ಮಾಡಿ ಸೊ ಅದನ್ನು ಪ್ಯಾಕೆಟ್ಗಳು ಮಾಡಿದ್ರು. ಒಂದು 60ರಿಂದ 70 ಪ್ಯಾಕೆಟ್ಗಳಲ್ಲಿ ಪ್ರತಿ ತಲಾ ಒಂದೊಂದು ಪ್ಯಾಕೆಟಲ್ಲಿ 2 ಕೆಜಿದು ಅಥವಾ 1 ಕೆಜಿದು ಈ ಥರ ಪ್ಯಾಕೆಟ್ಸನ್ನೆಲ್ಲ ಇತ್ತು. ಸೊ ಅದನ್ನು ನೋಡಿಕೊಂಡ ತಕ್ಷಣ ನಮ್ಮವರೆಲ್ಲ ಅದನ್ನು ವಶಪಡಿಸ್ಕೊಂಡ್ರು. ಅಷ್ಟನ್ನು ಪ್ಯಾಕೆಟ್ಗಳನ್ನೆಲ್ಲ 1-2 ಗೋಣಿ ಚೀಲದಲ್ಲಿ ಅದು ತುಂಬಿಕೊಂಡು ಮತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಓಡೋಗಿದ್ರು, ಯಾರು ಸಿದ್ದರಾಜ್ ಅನ್ನೋ ವ್ಯಕ್ತಿ ಅದನ್ನು ಓಡೋಗ್ಬಿಟ್ರು. ಮತ್ತು ಇನ್ನೊಬ್ಬರು ಪ್ರದೀಪ್ ಕುಮಾರ್ ಅನ್ನೋ ವ್ಯಕ್ತಿ ಅಲ್ಲೇ ಸಿಕ್ಕಿದ್ರು. ಸೊ ಅವರನ್ನು ಡಿಟೈನ್ ಮಾಡಿಕೊಂಡು ಕರ್ಕೊಂಬಂದರು. ಮತ್ತು ಅದಕ್ಕೊಂದು ವೆಹಿಕಲ್ ಕೂಡ ಸಿಕ್ಕಿದೆ, ಅಪಾಚೆ ವೆಹಿಕಲ್, ಅದನ್ನು ಕೂಡ ಅದು ಸೀಸ್ ಮಾಡಿಕೊಂಡು ಈಗ ನಿಯಮಾನುಸಾರ ಅದನ್ನು ಕೋರ್ಟ್ಗೆ ಇದು ವೈಲ್ಡ್ ಲೈಫ್ ಅಫೆನ್ಸ್ ಅನ್ನೋದನ್ನು ನಾವು ಅವರಿಗೆ ಸಲ್ಲಿಸಿಬಿಟ್ಟು ಸೊ ಮುಂದೆ ನ್ಯಾಯಾಧೀಶರು ಏನು ಹೇಳ್ತಾರೆ ಆ ಥರ ಕಾನೂನು ಪ್ರಕ್ರಿಯೆಯನ್ನು ಕೈಗೊಳ್ತಾರೆ.